ಬಿಲ್ಲು ಬಾಕಿ ಇರೋದ್ರಿಂದ ಅದು ಕಟ್ ಮಾಡಿದರು ಹೆಸ್ಕಾಂ ಅವರು. ಈಗ ನಿನ್ನೆ ಸ್ಯಾಂಕ್ಷನ್ ಆಗಿದೆ ಬೆಳಗಾವಿ ಜಿಲ್ಲೆಗೆ 15 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗಿದೆ ಬಿಲ್ಡಿಂಗ್ ಎಕ್ಸ್ಪೆನ್ಸಸ್ ಅಂತ. ಅದರಲ್ಲೇ ಎಲೆಕ್ಟ್ರಿಸಿಟಿ ಬಿಲ್ಲು ಇದು ಮಾಡಬೇಕು. ಈಗ ಬಿಲ್ ಮಾಡಿ ಅವರಿಗೆ ಕೊಟ್ಟು ಎಲೆಕ್ಟ್ರಿಸಿಟಿ ರಿಸ್ಟೋರ್ ಮಾಡೋಕ್ಕೆ ಕ್ರಮ ತಗೊಂಡು. ಎಷ್ಟು ಬಾಕಿ ಇದೆ ಸರ್? 2,10,000 ಒಂದೇ ಮೀಟ್ರ್ ಇರೋದು, ನಾರ್ತ್ಗೆ ಸೌತ್ಗೆ ಒಂದೇ ಮೀಟ್ರ್ ಇರೋದು. ಎಷ್ಟು ಒಂದು ತಿಂಗಳದ ಅಥವಾ ಇಲ್ಲ, ಒಂದು 2-3 ತಿಂಗಳು. ಯಾಕೆ ಕಟ್ಟಿಲ್ಲ ಸರ್? ನಿನ್ನೆ ಸ್ಯಾಂಕ್ಷನ್ ಆಯಿತು ಏನು ಸರ್ ಬಿಲ್ಲು. 3-4 ತಿಂಗಳು ಕಟ್ಟಿಲ್ಲ ಯಾಕಂತ? ಅದು ಹಂತ ಹಂತವಾಗಿ ಬಿಡ್ತಿರ್ತಾರೆ. ಅದು ಎಲ್ಲ ನಮ್ಮಲ್ಲಿ 18 ತಾಲೂಕುಗಳಿದ್ದಾವೆ. ಇದನ್ನೆಲ್ಲ ಎಲ್ಲರಿಗೂ ಇದು ಮಾಡಬೇಕು. ಅದು ಪಾರ್ಟ್ಲಿ ಇದು ಮಾಡಿರ್ತಾರೆ, ಆದಂಗೆ ಬಿಲ್ ಮಾಡಿರ್ತಾರೆ. ನಿನ್ನೆ ಅದು ಸ್ವಲ್ಪ ಉಳಿದಿತ್ತು, ಅದು ಅದಕ್ಕೆ ಇವಾಗ ಬಂದಿದೆ. ಇದನ್ನು ಮಾಡಿಕೊಂಡು ಈ ಬಿಲ್ಲು ಇದಕ್ಕೆ ನಮ್ಮ ಏನು ಬೆಳಗಾವಿ ಸೌತು ನಾರ್ತಿಗೆ ಜಾಸ್ತಿ ಹಾಕ್ಕೊಂಡು ಅಲೋಕೇಟ್ ಜಾಸ್ತಿ ಮಾಡಿಕೊಂಡು ಕರೆಂಟ್ ಬಿಲ್ ಕಟ್ಟಬೇಕು. ಜನರೇಟರ್ ಇಲ್ಲ ಸರ್? ಯಾವ ಹಾಂ, ಜನರೇಟರ್ ಕೆಟ್ಟಿದೆ ಅಂತ? ಹೌದು, ಅದು ಇದನ್ನಿತ್ತು, ಬ್ಯಾಟ್ರಿ ಇತ್ತು. ಬ್ಯಾಟ್ರಿ ಕೆಪಾಸಿಟಿ ಅದು ಇದನ್ನಾಗಿದೆ. ಹೌದು, ಅದು ಈಗ ಇದನ್ನು ಇದು ಹೆಸ್ಕಾಂ AW ಅವ್ರ ಜೊತೆ ಮಾತಾಡಿದ್ದೀನಿ. ಬೇರೆ ತಾಲೂಕಿಂದ ಜನ ಬಂದಿದ್ದಾರೆ ಕೆಲಸ. ಹೌದು, ನಾವು ಇದನ್ನು ಬರೆದೇ ಇದ್ದೀವಿ ಇವರಿಗೆಲ್ಲ. ಇದರಲ್ಲಿ ಇದು ನಡೀತಾ ಇತ್ತು ಬ್ಯಾಟ್ರಿಯಲ್ಲಿ. ಇವಾಗ ಇದು ಮಾಡಿದ್ದೀನಿ. ಇದು ಹೆಸ್ಕಾಂ AW ಅವರಿಗೆ ಇದು ಮಾಡಿದ್ದೀನಿ. ಅವರು ಶೀಘ್ರವಾಗಿ ಇದು ರಿಸ್ಟೋರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಎಷ್ಟು ದಿನ ಆಯ್ತು ಡಿಸ್ಕನೆಕ್ಟ್ ಆಗಿದ್ದು ಕರೆಂಟ್? ಇದು 3 ದಿನ ಆಯಿತು. 3 ದಿನದಿಂದ ಹೆಂಗೆ ಸರ್ ಈ ಜನ ಹೆಂಗೆ ಮಾಡ್ಬೇಕು ಸರ್? 3 ದಿನದಿಂದ ಹೌದು, ಅದಕ್ಕೆ ಇಲ್ಲ, ನಾವು 15ರಿಂದ 1 ತಿಂಗಳಿಂದನೂ ಇದನ್ನು ಫಂಡ್ ಬರ್ಸೋಕೆ ಇದು ಮಾಡ್ತಾ ಇದ್ವಿ, ಕ್ರಮ ತೊಗೊಂಡಿರ್ತಾ ಇದ್ವಿ. ಅಲ್ಲ, ಈ ಸರ್ಕಾರದಿಂದ ಫಂಡ್ ರಿಲೀಸ್ ಆಗಿರಲ್ಲ ಸರ್? ಏನು? ಹೌದು, ಈಗ ನಿನ್ನೆ ರಿಲೀಸ್ ಆಗಿದೆ. ಹೌದೌದು, ಕಮ್ಯುನಿಕೇಷನ್ ಮಾಡ್ತಾ ಇದ್ದೀವಿ. ಹೊರಗಿಂದ ಮಂದಿ ಬರ್ತಾರೆ, ಅವ್ರದ್ದು ನುಕ್ಸಾನ ಆಗ್ತಿತ್ತು, ತ್ರಾಸ ಆಗ್ತಿತ್ತು, ಅದರಲ್ಲಿ ಜಿಮ್ಮೆದಾರಿ ಯಾರು? ಈಗ ನಾವು ಅದಕ್ಕೆ ಇದನ್ನು ಎಲೆಕ್ಟ್ರಿಸಿಟಿ ಅವರಿಗೆ ಮನವಿ ಮಾಡಿದ್ದೀವಿ. ಇವತ್ತು ರಿಸ್ಟೋರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನೊಂದು 15 ನಿಮಿಷದಲ್ಲಿ ರಿಸ್ಟೋರ್ ಮಾಡ್ತಾರೆ. ಈಗ ಬಿಲ್ಲು ಸ್ಯಾಂಕ್ಷನ್ ಆಗಿದೆ, ಬಿಲ್ಲು ಹಾಕ್ತೀವಿ. ಇನ್ನೊಂದು 15-20 ನಿಮಿಷದಲ್ಲಿ ಇದು ಮಾಡ್ತೀವಿ. ಆನಂದ್ ರಾಮ್ ಬದ್ನಿ. ಥ್ಯಾಂಕ್ ಯು ಸರ. ಇದೇ 3 ದಿವಸದ ಹೊತ್ತಾಯಿತು. ಅವರು KM ಅವರು ಕರೆಂಟ್ ತೆಗೆದಾರಂತ. ಇಲ್ಲಿ ಯಾವ ಕೆಲಸನೂ ಆಗವಲ್ತು ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ. ಯಾವ ಖರೀದಿನೂ ಆಗವಲ್ಲು. 3 ದಿವಸ ಆಯ್ತು ನಾವು ಬಂದು ಕುಂತ. ಇವ್ರಿಗೆ ನಾಚಿಕೆ ಆಗ್ಬೇಕು, ಕರೆಂಟ್ ಬಿಲ್ ತುಂಬಿಲ್ಲ ಅಂತಂದ್ರೆ. ಹಾಂ, ಅದು ಸಮಸ್ಯೆ ಇದ್ದಾರೆ ಸರ. ಮುಂಜಾನೆಗಿನ ಬಂದು 6 ಗಂಟೆ ಮಟ್ಟ ಕುಂತ್ರು ಯಾವುದೂ ಒಂದು ಕೆಲಸ ಮಾಡೋಕ್ಕೆ ಇರಲ್ಲ ಆಫೀಸರ್. ಇದನ್ನೆಲ್ಲ ನೋಡ್ಕೊಂಡು ಸಬ್ ರಿಜಿಸ್ಟರ್ ರಜೆ ಟಿ ಕೊಟ್ಟು ಹೋಗ್ಬಿಟ್ಟಾರೆ. ಮುಂದೆ ಸಬ್ ರಿಜಿಸ್ಟರು ರಜಾ ಮೇಗದಾರ ಅಂತ ಹೇಳ್ತಾರೆ ಇವರು. ಕೆಳಗಿನ ಅಧಿಕಾರಿಗಳನ್ನ ಕೇಳಿದ್ರೆ ಜನರೇಟರ್ನೂ ಇಲ್ಲ. ಈ ಬೆಳಗಾವಿ ಜಿಲ್ಲೆಯಲ್ಲಿ ಇಂಥ ಒಂದು ದೊಡ್ಡ ಜಿಲ್ಲೆಯಲ್ಲಿ ಒಂದು ಜನರೇಟರ್ ಇಲ್ಲ ಅಂತಂದ್ರೆ ಇವರು ಅಧಿಕಾರಿಗಳು ಏನು ಮಾಡ್ತಿದ್ದಾರೆ? ಇದನ್ನ ಮಾರ್ಕೊಂಡ್ ಕೆಲಸ ಮನ್ಯಾಗ ಕುಂದ್ರನು. ಕರೆಂಟ್ ರೊಕ್ಕ ತುಂಬದಕ್ರಿ? ಹೌದಾ, ಅವ್ರದ್ದೇನು ತಪ್ಪೈತ್ರಿ? ಸಾಕಷ್ಟು ಸರ ಕರಳಿ ಚೀಲಗಂಟೆ ರೊಕ್ಕ ತುಂಬ್ತಾರೆ ದಿನ. ಯಾಕೆ ತುಂಬಕ್ಕಾಗಲ್ಲ? ತುಂಬಬೇಕಾಗಿತ್ತಲ್ಲ. ಇದನ್ನ ಮಾರ್ಕೊಂಡು ಹೋಗಿಬಿಡೋರು. ಅದ ರಗಡ್ ಹಣ ಬರ್ತದೆ ಸರ. ಇದನ್ನ ಮಾರ್ಕೊಂಡು ಮನ್ಯಾಗ ಆರಾಮ ಕುಂತ್ಬಿಡೋರು. ಸರ್ ನಾವು ಇಲ್ಲಿ ಖರೀದಿಗೆ ಬಂದಿದ್ರು ಸರ್. ಇಲ್ಲ, ಕರೆಂಟ್ ಕಟ್ ಮಾಡ್ಯಾರ ಅಂತಾರು. ಅವ್ರು ಏನಂತಾರೋ ಸಬ್ ರಿಜಿಸ್ಟರ್ ರಜಾ ಮ್ಯಾಗ ಅದಾರು. ಅವರು ಬಂದು ಕೂಡಲೇ ವಿಚಾರ ಮಾಡ್ತಂತಾರು. ಅದೇ ಸರ್, ಏನು ಮಾಡೋದು ಏನಿಲ್ಲ ರೀ, ಅದನ್ನು ಕೀಲಿ ಆಗ್ತಾವೆ ಸರ್.